ಇಲ್ಲೋ ಆ ಧೂಳೆಲ್ಲ ಒಂದು ಕೋಟಿಂಗ್ ಬಂದಿರುತ್ತೆ. ಮಂದಿ ಅದನ್ನು ಹಸೆ ಖಾರದ ಪುಡಿ ನೀರು ಹಾಕ್ಕೊಂಡು ತಿಂತಿರ್ತಾರೆ. ಬೇಕ್ರಿಯಾಗ ಹೋಗಿ ಏನಂತಾರೆ, ಬೇಕ್ರಂದ್ರೆ ಎಲ್ಲ ಪೋಷಕಾಂಶಗಳು ನಾಶ ಆಗಿರ್ತಾವೆ. ಬೇಕಂದ್ರೆ ಸುಡೋದ್ರಿ ಅಂಥದ್ದು ನಾವು ಬ್ರೆಡ್ಡು ಕೇಕು ಇವುಗಳನ್ನೆಲ್ಲ ತಂದು ತಿಂತೀವಿ. ನಮ್ಮ ಹಿರಿಯರು ಏನಪ್ಪ ಋತುಗಳಿಗೆ ಅನುಸಾರವಾಗಿ ಹಬ್ಬ ಹರಿದಿನ ಅಂತಂದ್ರೆ ಏನು ರೀ, ಋತುವಲ್ಲಿ ಏನು ಬದಲಾವಣೆ ಆಕೈತಿ, ಶರೀರದಲ್ಲಿ ಏನು ಬದಲಾವಣೆ ಐತಿ, ನಮ್ಮ ಶರೀರವನ್ನು ಸಮತೋಲನವಾಗಿ ಇಟ್ಕೋಬೇಕು, ಆರೋಗ್ಯವಾಗಿರ್ಬೇಕಂಥೇಳಿ ಅವರು ಯಾವ ವಿಧವಾದ ಆಹಾರಗಳನ್ನು, ಸಂಕ್ರಾಂತಿ ಬಂತಪ್ಪ ಮೈಗೆ ಚಂದಾಗ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡಬೇಕು, ಬಿಸಿ ಬಿಸಿ ನೀರು. ಯುಗಾದಿ ಬಂತಂದ್ರೆ ಏನು ಮಾಡಬೇಕು, ಸಂಕ್ರಾಂತಿಗೆ ಏನು ಆಹಾರ ಮಾಡಬೇಕು, ಎಳ್ಳಿನ ಹೋಳಿಗೆ, ಶೇಂಗಾದ ಹೋಳಿಗೆ, ಇವೆಲ್ಲ ಯಾವಾಗ ಮಾಡಬೇಕು, ಅಂಟೆ ನುಂಡಿ ಯಾವಾಗ ಮಾಡಬೇಕು ಅಂದ್ರೆ ಶರೀರದಲ್ಲಿ ಯಾವಾಗ ವಾತ ವೃದ್ಧಿ ಆಗ್ತದೆ ಅಂಥದ್ದನ್ನು ನಾವು ಸ್ನೇಹ ಪದಾರ್ಥಗಳನ್ನು ತೆಗೆದುಕೊಂಡು ನಾವು ಆಹಾರಗಳನ್ನು ಸೇವಿಸಿ ಸಮತೋಲನವಾಗಿ ಇಟ್ಕೋಬೇಕು. ಅಭ್ಯಂಗ ಅಂದ್ರೆ ನೀವು ನೋಡಬೇಕು, ಅಭ್ಯಂಗ ಎದಕ್ಕೆ ಮಾಡ್ಬೇಕಂದ್ರೆ ಆ ಸೀಸನಲ್ಲಿ ನೀವೊಂದು ಬರೀ ಬಟ್ಟೆಲೇ ನಿಮ್ಮ ಬಾಡಿ ಮೇಲೆ ಒಂದು ಹಿಂಗೆ ಕೆಬರಿ ಬೆಳ್ಳೊಂದು ಲೈನ್ ಬರ್ತೈತಿ, ಒಂದು ಲೈನ್ ಬರ್ತೈತಿ ಸ್ಕೇಲ್ ಹೊಡೆದಂಗೆ. ಅದರ ಅರ್ಥ ಏನಪ್ಪ ಅಂದ್ರೆ ನಿಮ್ಮ ಶರೀರದಲ್ಲಿ ಸ್ನೇಹದ ಅಂಶ ಕಡಿಮೆ ಆಗಿದೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡಬೇಕು, ಅಭ್ಯಂಜನ ಸ್ನಾನ ಮಾಡಬೇಕು ಬಾಯಿಗವಾಗಿ. ಅಭ್ಯಂತರವಾಗಿ ಏನು ಮಾಡಬೇಕಪ್ಪ ಅಂದ್ರೆ ಹಾಲಿನಲ್ಲಿ 1-2 ಚಮಚ ತುಪ್ಪವನ್ನು ಹಾಕಿ ತೊಗೊಂಡಾಗ ಈ ಒಂದು ಡ್ರೈನೆಸ್ ಅಂತ ಏನು ಅಂತೀವಿ ಆ ಶರೀರದ್ದು ಅದು ಕಡಿಮೆ ಆಗ್ತದೆ. ಹಿಂದಿನ ದಿನಮಾನಗಳಲ್ಲಿ ನಾವು ಒಂದು ಪ್ಲೇಟಲ್ಲಿ ರೊಟ್ಟಿ ಚಪಾತಿ 1-2-3 ಥರದ ಪಲ್ಯ, ಸೌತೆಕಾಯಿ, ಗಜ್ಜರಿ ಎಲ್ಲ ಹಾಕಿರ್ತೇವೆ. ಈಗಿನ ಮಕ್ಳು ಏನು ಮಾಡ್ತಪ್ಪ, ಎಲ್ಲ ನ್ಯೂಟ್ರಿಷನ್ನ ತೆಗೆದು ಬರೀ ಅನ್ನ ಸಪ್ಪನ್ ಸಾರು ಉಂಡು ಎದ್ಬಿಡ್ತಾರೆ. ಈ ಕಡೆ ಸೌತೆಕಾಯಿ, ಗಜ್ಜರಿ, ಕಾಳು ಇವೆಲ್ಲ ನಾವು ಏನಂತೀವಿ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು ಪ್ರತಿಯೊಂದು ಇದರೊಳಗೆ ಇರ್ತಾವೆ. ಸೊ ಗಜ್ಜರಿ ಇವೆಲ್ಲ ಏನಿದೆ ವಿಟಮಿನ್ ರಿಚ್ ಇನ್ ಎ ವಿಚ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಪ್ರಿವೆನ್ಷನ್ ಆಫ್ ಐ ಡಿಸೀಸಸ್. ನಿಮ್ಮ ಕಣ್ಣಿನ ಒಂದು ತೀಕ್ಷ್ಣತೆಯನ್ನು ಹೆಚ್ಚಿಸಲಿಕ್ಕೆ ಇದು ಸಾಧ್ಯತೆ ಆಗ್ತದೆ. ಸೊ ಪ್ರತಿಯೊಂದು ಆಹಾರದಲ್ಲಿ ಅಂದಿನ ಏನು ನಮ್ಮ ಪೂರ್ವಜರು ಇವನ್ನೆಲ್ಲ ಮಾಡ್ಕೊಂಬಂದಾರ, ಇವತ್ತೆಲ್ಲ ಅದೆಲ್ಲ ನಡೀತಾ ಇಲ್ಲ. ಯಾವ ಟೈಮಲ್ಲಿ ಊಟ ಮಾಡಬೇಕು, ಯಾವ ಟೈಮಲ್ಲಿ ಕೆಲಸವನ್ನು ಮಾಡಬೇಕು ಅದಿಲ್ಲ. ಈಗ ಮಲಗು ಟೈಮ್ದಾಗ ಕೆಲಸ ಮಾಡ್ತಾನೆ, ಕೆಲಸ ಮಾಡೋ ಟೈಮ್ದಾಗ ಮಕ್ಕೊಂಡಿರ್ತಾನೆ, ಅಂದ್ರೆ ಶಿಫ್ಟ್ ಓವರ್ ಟೈಮ್. ಇದರಿಂದ ಏನಾಗ್ತೈತಿ, ಶರೀರದಲ್ಲಿ ಬದಲಾವಣೆ ಆಗಿ ಸಾಕಷ್ಟು ತೊಂದರೆಗಳು ಉಂಟಾಗ್ತವ. ಸೊ ಅದಕ್ಕೆ ನಮ್ಮ ಶರೀರಕ್ಕೆ, ನಮ್ಮ ವಯಸ್ಸಿಗೆ ನನಗೆ ಏನು ಒಳ್ಳೆಯದು ಅನ್ನುವಂಥದ್ದು ನೀವು ತೀರ್ಮಾನ ಮಾಡಬೇಕು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೈತಿ. ನಿಮ್ಮ ಕೈಯಲ್ಲಿ ಇರಬೇಕಂತಂದ್ರೆ ಮನಸ್ಸು ಮತ್ತು ನಾಲಿಗೆ, ಮನಸ್ಸು ಮತ್ತು ನಾಲಿಗೆ ನಮ್ಮ ಹಿಡಿತದಲ್ಲಿ ಇರಬೇಕು. ನಾವು ಪೇಷಂಟ್ಸ್ ಬಂದಿರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ, ಏನು ಹೆಚ್ಚು ತಿಂದಿರ್ತಾರೋ ಅದರಿಂದ ಸಮಸ್ಯೆ ಆಗಿರುತ್ತೆ. ಆದರೂ ಕೂಡ ನಾವೆಲ್ಲ ಅವರಿಗೆ ಇದನ್ನು ತೊಗೋಬೇಕು, ಇದನ್ನು ತೊಗೋಬಾರ್ದು, ಇದನ್ನು ತೊಗೊಂಡ್ರೆ ನಿಮ್ಗೆ ಜಾಸ್ತಿ ತ್ರಾಸ ಆಕೈತಿ, ಇದನ್ನು ಬಿಟ್ಟರೆ ನಿಮ್ಗೆ ಜಲ್ದಿ ಆರಾಮ ಆಕೈತೆ ಅಂತೇಳಿ ಎಲ್ಲ ಹ್ಞೂ ಅಂತಾರೆ. ನಾವು ವಿಶೇಷವಾಗಿ ಬಾಳೆಹಣ್ಣು, ಉಪ್ಪಿನಕಾಯಿ, ಮೊಸರು, ಈ ಒಂದು ಸುಂಕಿನ ಪದಾರ್ಥಗಳು, ವಿಶೇಷವಾಗಿ ಬದ್ನಿಕಾಯಿ, ಬೆಂಡೆಕಾಯಿ ಇವು ಎಲ್ಲ ತೊಗೋಬಾರ್ದಂತ ನಾವು ಕಾಮನ್ ಆಗಿ ಹೇಳ್ತೀವಿ. ಇವೆಲ್ಲ ಜಾಸ್ತಿ ತೊಂದರೆಗಳನ್ನು ಮಾಡುವಂಥದ್ದು. ರೋಗಿಗಳು ಪ್ರಾರಂಭದಲ್ಲಿ ಹ್ಞೂ ಅಂತಾರೆ, ಎಲ್ಲ ಕೇಳ್ತಾರೆ. ಸರ್ ಊಟ ಆದಮೇಲೆ ಒಂದು ಬಾಳೆಹಣ್ಣು ತೊಗೋಬೋದನ್ರಿ? ನಾವು ಪೇಷಂಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇವ್ನು ತೊಗೋಬಾರ್ದು ಅಂತ ಹೇಳ್ತೀವಿ. ಆದ್ರೆ ಅವರು ಜಾಣ್ರಿರ್ತಾರೆ, ಫಸ್ಟ್ ಎಲ್ಲ ಹ್ಞೂ ಅಂತಾರೆ. ಸರ್ ಒಂದು ಊಟ ಆದಮೇಲೆ ಒಂದು ಬಾಳೆಹಣ್ಣು ತೊಗೋಬೋದೇನ್ರಿ? ಬ್ಯಾಡ್ರಿ, ಅದು ಸಮಸ್ಯೆ ಆಗೈತಿ. ಸರ್ ಒಂದೇ ಸಣ್ಣದು ತೊಗೋತೀವಿ. ಏಲಕ್ಕಿ ಬಾಳೆಹಣ್ಣು ನಡೀತಿತ್ತೇನ್ರಿ? ಈಗ ಭಾಳ ಪತ್ತೆ ಹೇಳಿದ್ರು ಪೇಷಂಟ್ ಮತ್ತೆ ಬರಂಗಿಲ್ಲ ರೀ ಡಾಕ್ಟರ್ ಕಡೆ. ಅದು ಅದು ತಿನ್ಬೇಡ, ಇದು ತಿನ್ಬೇಡ. ಆಯಿತು ಹ್ಞೂ ಅಂತೀವಿ. ಆಯ್ತು ಸರ್ ಊಟ ಯಾಕೋ ರುಚಿ ಬರೋದು, ಸೈಡ್ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಳ್ಳೇನ್ರಿ? ಬ್ಯಾಡ್ರಿ, ಅದರಿಂದ ನಿಮ್ಗೆ ಸ್ಕಿನ್ ಡಿಸೀಸ್ ಜಾಸ್ತಿ ಆಗ್ತದೆ. ಸರ್ ಒಂದೇ ಸ್ವಲ್ಪ ರೀ, ನೆಲ್ಲಿಕಾಯ್ದು ಬಂದಿತ್ತಂತ್ರಿ, ಏನೋ ಹೊಸದು ಉಪ್ಪಿನಕಾಯಿ, ಅದೊಂದು ಸ್ವಲ್ಪ ಹಂಚ್ಕೋತೀನಿ ರೀ. ಆಯ್ತು ಸ್ವಲ್ಪ ಹಚ್ಕೋರಿ. ಸರ್ ನಂದು ಮೊಸರನ್ನ ಉಣ್ಲಿಲ್ಲ ಅಂದ್ರೆ ಊಟ ಕಂಪ್ಲೀಟ್ ಆಗೋದಿಲ್ಲ ರೀ, ಒಂದು ಸ್ವಲ್ಪ ಮೊಸರನ್ನು ಉಣ್ತೀನಿ ರೀ. ಅದಕ್ಕೆ ನಾನು ಯಾಕೆ ಹೇಳತ್ತೇನೆಂದ್ರೆ, ನಮ್ಮ ನಾಲಿಗೆ ರಸನೇಂದ್ರಿಯ ಅಂತ ಹೇಳ್ತೀವಿ ನಾವು. ನಮ್ಮ ನಾಲಿಗೆ ಮತ್ತು ನಮ್ಮ ಮನಸ್ಸು ಕಂಟ್ರೋಲಲ್ಲಿದ್ದರೆ ಎಲ್ಲ ಆರೋಗ್ಯ ಇರ್ತೈತಿ, ಯಾವುದೂ ಸಮಸ್ಯೆ ಬರೋಂಗಿಲ್ಲ. ಸ್ವೀಟ್ ಇರ್ತೈತಿ, ಡಯಾಬಿಟಿಸ್ ಇರ್ತೈತಿ, ಅದು ನಮ್ಮ ಕಣ್ಣು ಮುಂದೆ ಇದ್ದಾಗ ಇಲ್ಲ ನಾನು ತಿನ್ನಂಗಿಲ್ಲ, ಭಾರಿ ಸ್ಟ್ರಿಕ್ಟ್ ಪತ್ತೆ ಮಾಡ್ತೀನಿ ನಾನು. ಅದು ನಮ್ಮ ಕಣ್ಣು ಮುಂದೆ ಇದ್ದಾಗ ಏನಾಗೋದು ತಗೋ, ಒಂದು ತೊಗೊಂಬಿಡುತ್ತೋ, ಇಲ್ಲ ಸ್ವಲ್ಪ ತೊಗೊಂಬಿಡುತ್ತೋ ಅಂಥೇಳಿ ಮತ್ತೆ ಅದು ತೊಗೋಬೇಕು ಅನ್ಸುತ್ತೆ. ಈ ಮೊಸರನ್ನ ಉಂಡ್ರೆ ಕೆಮ್ಮು, ನೆಗಡಿ, ಸೀನು ಬರ್ತೈತೆ ಅಂತ ಕೆಲವ್ರಿಗೆ ಗೊತ್ತಿರ್ತೈತೆ ರೀ.
ಆದಾಗೂ ಕೂಡ ಮೊಸರನ್ನ ಉಣ್ಬೇಕಂತ ಅನಿಸ್ತಿರ್ತೈತೆ ಅಲ್ಲಿ. ಅಂದರೆ ಮನಸ್ಸು ಅದು ಸ್ವಲ್ಪ ತಿನ್ನು, ಅದು ಸ್ವಲ್ಪ ತಿನ್ನು ಅಂತ, ನಾಲಿಗೆ ಅದು ಸ್ವಲ್ಪ ತಿಂದ್ರೆ ಚಲೋ ರುಚಿ ಬರ್ತದೆ ನೋಡು, ಅದೊಂದು ಸ್ವಲ್ಪ ತಿನ್ನು ಅಂತ. ಅದಕ್ಕೆ ಒಟ್ಟಾರೆ ನಾನು ಏನು ಹೇಳೋದು, ನಮ್ಮ ಶರೀರಕ್ಕೆ, ನಮ್ಮ ವಯಸ್ಸಿಗೆ, ನಮ್ಮ ಶಕ್ತಿಗೆ ಅನುಗುಣವಾಗಿ ಏನು ನಮಗೆ ಒಳ್ಳೇದನ್ಸುತ್ತೆ ಅದನ್ನು ನಾವು ಜೀವನದಲ್ಲಿ ಪಾಲಿಸ್ಕೊಂಡು ಬಂತಂದ್ರೆ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ 100ಕ್ಕೆ 100 ಸಾಧ್ಯ ಆಗೈತಿ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅದನ್ನು ತಿಂದು ಶರೀರಕ್ಕೆ ಆಗದೇ ಇರುವಂಥ ಆಹಾರಗಳನ್ನು ತಿಂದು ಗೊಂದಲ ಪಡೋದರಿಂದ, ತೊಂದರೆ ಪಡೋದಕ್ಕಿಂತ ಬೇಡಪ್ಪ ಅನ್ನುವಂಥದ್ದು ನಾವು ಡಿಸಿಷನ್ ತೊಗೊಂಡು ನನಗೆ ಏನು ಒಳ್ಳೆಯದು ಅದನ್ನು ನಾವು ಆಹಾರಗಳನ್ನು ಸೇವಿಸಿದರೆ ಸಾಕು ಅಂತೇಳಿ. ಒಟ್ಟಾರೆ ಈ ಒಂದು ಜೀವನ ಶೈಲಿಯಲ್ಲಿ ನಮ್ಮದು ಬದಲಾವಣೆ ಆಗಬೇಕಾಗೈತಿ. ಒಂದೇ ಜಾಗದಲ್ಲಿ ಅಳಗಾಡಾರ್ದಂಗೆ 4-5 ತಾಸುಗಳನ್ನು ನಾವು ಕೆಲಸಗಳನ್ನು ಮಾಡ್ತೀವಿ. ಇದನ್ನು ಸಾಧ್ಯ ಅಷ್ಟು ಅವಾಯ್ಡ್ ಮಾಡಬೇಕು. ಜವಾಬ್ದಾರಿ ಕೆಲಸ ಟಾರ್ಗೆಟ್ ರೀಚ್ ಆಗೋದ್ರಿಂದ ನಮಗೆ ಯೂರಿನೇಷನ್ಸ್ ಬಂದ್ರೂ ಅದನ್ನು ತಡ್ಕೊಂಡು 2-3-4 ತಾಸುಗಟ್ಟಲೆ ಒಂದೇ ಜಾಗದಲ್ಲಿ ಕುಂತು ನಾವು ಕೆಲಸ ಮಾಡ್ತೀವಿ. ಇವುಗಳನ್ನು ಅವಾಯ್ಡ್ ಮಾಡಬೇಕಾಗೈತಿ. ಸೊ ಅದಕ್ಕೆ ನಮ್ಮ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆತಂದ್ರೆ ನಾವು ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬೋದು. ಅದಕ್ಕೆ ಈ ಸಂದರ್ಭದಲ್ಲಿ ಯೋಗ ಮತ್ತು ಆಯುರ್ವೇದ ದಿನಚರಣೆಗಳ ಪಾಲನೆ ಮತ್ತು ಡಯಟ್ ಅನ್ನುವಂತಹದ್ದು ಏನಿದೆ ಇವುಗಳನ್ನು ನಾವು ಪಾಲಿಸಿಕೊಳ್ಬೇಕು. ನಾವುಗಳ ಪಾಲಿಸೋದಲ್ಲದೆ ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಈ ಯೋಗ, ಆಯುರ್ವೇದ, ಧ್ಯಾನದ ಪ್ರಚಾರಗಳಾಗಬೇಕು. ನಮ್ಮ ಕುಟುಂಬಗಳಲ್ಲಿ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ಬೇಕಂದ್ರೆ ಈ ಎಲ್ಲ ದಿನಚರಿಗಳನ್ನು, ಋತುಚರ್ಯಗಳನ್ನು, ದಿನನಿತ್ಯ ಯೋಗ ಪ್ರಾಣಾಯಾಮಗಳನ್ನು ಮಾಡುವುದರಿಂದ ನಮ್ಮ ಶಾರೀರದೊಂದಿಗೆ ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಇರಬಹುದು ಅನ್ನುವಂತಹ ಮಾತನ್ನು ಹೇಳ್ತೀನಿ. ಪ್ರತಿ ವರ್ಷ ಇದನ್ನು ಧನತ್ರಯ ಒಂದು ದೀಪಾವಳಿ ಹತ್ತತ್ರ ಈ ಒಂದು ಆಯುರ್ವೇದ ದಿನಾಚರಣೆಯನ್ನು ಮಾಡ್ತಿದ್ರು. ಈ ವರ್ಷ ಮಾರ್ಚ್ನಲ್ಲಿ ಒಂದು ಕೇಂದ್ರ ಸರ್ಕಾರ ಆಯುಷ್ ಮಿನಿಸ್ಟ್ರಿಯಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 23ರಂದು 10ನೇ ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಭಾರತದಾದ್ಯಂತ ಎಲ್ಲ ಆಯುರ್ವೇದ ಮಹಾವಿದ್ಯಾಲಯಗಳಿಗೆ ಮಾರ್ಗಸೂಚಿಯನ್ನು ಮಾಡಿದ್ದಾರೆ. ಸೊ ವಿಶೇಷವಾಗಿ ಈ ದಿನದ ವಿಶೇಷತವಾಗಿ ಏನಪ್ಪ ಅಂತಂದ್ರೆ ಒಂದು ಖಗೋಳಿಕವಾಗಿ ಈ ಒಂದು 23 ಸೆಪ್ಟೆಂಬರ್ ದಿನದಂದು ಈ ಒಂದು ಸೃಷ್ಟಿಯಲ್ಲಿ ದಿನ ಮತ್ತು ರಾತ್ರಿ ಸಮಾನವಾಗಿರುವಂಥದ್ದು. ಈ ಒಂದು ದಿನದಲ್ಲಿ ಶರೀರ, ಮನಸ್ಸು, ಆತ್ಮ ಸಮಸ್ತ ಸಮತೋಲನದಲ್ಲಿ ಇರುವಂತಹ ಒಂದು ವಾತಾವರಣ. ಈ ಒಂದು ದಿನದಲ್ಲಿ ನಾವೆಲ್ಲ ಏನೆಲ್ಲ ಕೆಲಸಗಳನ್ನು ಮಾಡ್ತೀವಿ ಅದು ಆರೋಗ್ಯದಿಂದ ಪ್ರತಿಯೊಂದು ದೃಷ್ಟಿಯಿಂದ ಅದು ಯಶಸ್ವಿಯಾಗಿ ಮತ್ತು ಸಂಪೂರ್ಣ ಫಲದಾಯಕ ಆಗುವ ನಿಟ್ಟಿನಲ್ಲಿ ಈ ಒಂದು ಸೆಪ್ಟೆಂಬರ್ 23 ದಿನದಂದು ಈ ಯೋಗ ಆಯುರ್ವೇದ ದಿನಾಚರಣೆಯನ್ನು ಮಾಡಬೇಕನ್ನುವಂತಹ ಮಾರ್ಗಸೂಚಿಗಳನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಪ್ರತಿ ವರ್ಷ ಇನ್ನು ಮುಂದೆ ನಾವು 23 ಸೆಪ್ಟೆಂಬರ್ರಂದು ಈ ಒಂದು 10ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ನಾವೆಲ್ಲ ಮಾಡ್ತೀವಿ. ಅದಕ್ಕೆ ತಾವು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಯೋಗ, ಆಯುರ್ವೇದ ಮತ್ತು ಡಯಟ್ ಅನ್ನುವ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದೀರಿ. ಒಟ್ಟಾರೆ ಈ ಒಂದು ಭೂಮಿಯ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ನೀರಿನ ಸಂರಕ್ಷಣೆ, ಪ್ರತಿಯೊಂದು ಜೀವಜಂತುಗಳ ಸಂರಕ್ಷಣೆ, ಪ್ರತಿಯೊಂದು ಔಷಧಿ ಸಸ್ಯಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ, ಹೊಣೆ ಮತ್ತು ಸಂಕಲ್ಪವನ್ನು ಇಂದು ನಾವೆಲ್ಲರೂ ಮಾಡಬೇಕಾಗಿದೆ. ಅದಕ್ಕೆ ಈ ಒಂದು ಭೂಮಿಯ ಸಂರಕ್ಷಣೆ ನಾವೆಲ್ಲ ಮಾಡೋಣ, ನಮ್ಮ ಎಲ್ಲರ ಆರೋಗ್ಯವನ್ನು ಸಂರಕ್ಷಿಸೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ಆಯೋಜನೆ ಮಾಡಲು ಅವಕಾಶವನ್ನು ನೀಡಿದಂತಹ ಯೋಗ ಗುರು ಡಾಕ್ಟರ್ SS ಹಿರೇಮಠ ಗುರುಗಳಿಗೆ ನಮ್ಮ ಮಹಾವಿದ್ಯಾಲಯದ ವತಿಯಿಂದ ಅಧ್ಯಾಪಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಆಯುರ್ವೇದ ದೇವ ಧನ್ವಂತರಿಯು ತಮ್ಮೆಲ್ಲರಿಗೂ ತಮ್ಮ ಕುಟುಂಬಕ್ಕೂ ಆರೋಗ್ಯವನ್ನು ದಯಪಾಲಿಸಲಿ ಅಂತೇಳಿ ಈ ಒಂದು ಸಭೆಯಲ್ಲಿ ನಾನು ಧನ್ವಂತರಲ್ಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಯೋಗ ಗುರುಗಳ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮದೊಂದು ಸೆಲ್ಫಿ ಝೋನ್ ಅಂತಿದೆ ಕೆಳಗಡೆ ಧನ್ವಂತರಿ ಮುಂದೆ, ಅಲ್ಲೆಲ್ಲರೂ ಒಂದು ಗ್ರೂಪ್ ಫೋಟೋವನ್ನು
ತಕ್ಕೊಳ್ಳೋನು ತಾವೆಲ್ಲರೂ ಅದಕ್ಕೆ ಸಹಕರಿಸಬೇಕಂತ ಹೇಳಿ ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ಆಯೋಜನೆ ಮಾಡಿದ್ದಕ್ಕಾಗಿ ನನ್ನನ್ನು ಕರೆಸಿ ಒಂದೆರಡು ಮಾತುಗಳನ್ನು ಆಡಲು ಅವಕಾಶವನ್ನು ನೀಡಿದ ಯೋಗ ಗುರುಗಳು ಮತ್ತು ಎಲ್ಲ ಸಂಘಟಕರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವರಿಗೆ